ಸ್ಟಾರ್ ಫ್ರೂಟ್ ಒಂದೊಂದು ಹಣ್ಣಾಗಿದೆ, ಬಟ್ ಅದು ಹಾಳಾಗಿದೆ, ಯಾಕೋ ಗೊತ್ತಿಲ್ಲ. ಈ ಸಲನೇ ಈ ಥರ ನೋಡಿದ್ದು ನಾನು ಹಾಳಾಗಿರೋದು. ಇಲ್ಲಾಂದರೆ ಯಾವಾಗಲೂ ಚೆನ್ನಾಗಿರುತ್ತೆ. ಒಂದೆರಡು ತೆಕ್ಕೊಂಡೆ ನಾನು. ನೋಡಿ, ಒಂದು ಹಣ್ಣಾಗಿದೆ, ಒಂದು ಕಾಯಿ ತಗೊಂಡಿದ್ದೀನಿ. ಈ ಕಡೆ ಇದೆ ನೋಡಿ, ನೋಡಿ ಅಲ್ಲಲ್ಲಿ. ಇದು ತುಂಬ ಕಮ್ಮಿ ಆಗಿದೆ, ಅಂದರೆ ನಾನು ಗೆಲ್ಲು ಕಡಿಸಿಬಿಟ್ಟೆ, ತುಂಬ ಕಮ್ಮಿ ಆಗಿದೆ. ಇಲ್ಲೆಲ್ಲ ರಾಶಿ ರಾಶಿ ಇರ್ತಾಯಿತ್ತು. ಇದೂ ಹಾಳಾಗಿದೆ, ಹಣ್ಣಾಗಿರೋದು ಹಾಳಾಗಿದೆ. ಇದು ಕೊಂಬೆಯಿಂದ ಕೆಳಗಡೆ ಇರುತ್ತೆ. ಈ ಹಾಗಲಕಾಯಿ ಇದೆಲ್ಲ ಬರುತ್ತಲ್ಲ, ಪೀರೆ ಅಂತ ಹೇಳ್ತೀವಪ್ಪ, ಇಲ್ಲೆಲ್ಲ ಪೀರೆ ಅಂತ ಹೇಳ್ತೀವಿ. ಅದಿರುತ್ತೆ ನೋಡಿ, ತರಕಾರಿ ಚಪ್ರದಲ್ಲಿ ಕೆಳಗಡೆಯಿಂದ ನೇತಾಡ್ತಾ ಇರುತ್ತೆ, ಆ ಥರ ಇದೆ ನೋಡಿ. ಇದು ಮರದಲ್ಲಿ ಇರುತ್ತೆ, ಬಟ್ ಮರದಿಂದ ಕೆಳಗಿನ ಪೋರ್ಷನಲ್ಲಿ ನೇತಾಡ್ತಾ ಇರುತ್ತೆ. ಆಯಿತಾ? ನೋಡಿ, ಈ ಥರ ಈಗ ಕಾಣಿಸುತ್ತೆ ನೋಡಿ, ಆ ಥರ ಕೆಳಗಿನ ಪೋರ್ಷನ್ ನೋಡಿ. ಈ ಕಡೆ ತುಂಬ ಇದೆ ಎಲ್ಲ ಕಾಯಿ. ಇದು ಹಣ್ಣಾದಾಗ ತುಂಬ ಚೆನ್ನಾಗಿರುತ್ತೆ, ಸ್ವೀಟ್ ಇರುತ್ತೆ ತಿನ್ನೋಕ್ಕೆ. ಕಾಯಿ ಸ್ವಲ್ಪ ಹುಳಿ, ಲೈಟಾಗಿ ಹುಳಿ ಇರುತ್ತೆ, ಆದರೆ ಚೆನ್ನಾಗಿರುತ್ತೆ. ಇದನ್ನು ಕಟ್ ಮಾಡಿದಾಗ ಸ್ಟಾರ್ ಶೇಪಲ್ಲಿ ಕಾಣಿಸುತ್ತೆ. ಇದು ಸ್ಟಾರ್ ಫ್ರೂಟ್ ಅಂತ ಅದಕ್ಕೆ ಕರೀತಾರೆ. ಓಕೆ, ತಿನ್ನೋಂಥ ಫ್ರೂಟ್ ಇದು, ಬಟ್ ನಾನು ಇದರಲ್ಲಿ ತಂಬುಳಿ ಎಲ್ಲ ಮಾಡ್ತೀನಿ. ಮತ್ತೇನು ಮಾಡೋದು, ಇಷ್ಟೊಂದನ್ನು ತಂಬುಳಿ ಮಾಡ್ತೀನಿ. ಚೆನ್ನಾಗಿರುತ್ತೆ ತಂಬುಳಿ, ಅಂದರೆ ಲೈಟಾಗಿ ಹುಳಿ ಇರೋದ್ರಿಂದ. ಅದಕ್ಕೆ ಹುಳಿ ಮಜ್ಜಿಗೆ ಹಾಕಿ ಮಾಡೋದಲ್ಲ ನಾವು ತಂಬುಳಿ. ಅದು ಮಜ್ಜಿಗೆ ಹಾಕಿದರೂ ಆಯಿತು, ಹಾಕದಿದ್ರೂ ಆಯಿತು, ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆ, ಬನ್ನಿ ತಿನ್ಬೋದು ಇಲ್ಲೇ ಬಂದರೆ. ಇವಾಗ ನೋಡಿ, ಈ ಸ್ಟಾರ್ ಫ್ರೂಟ್ 2 ಇದೆಯಲ್ಲ ತೊಗೊಂಡು ಬಂದಿರೋದು. ಇದು ಸ್ವೀಟ್ ಇರುತ್ತೆ, ಇದು ಸ್ವಲ್ಪ ಹುಳಿ ಇರುತ್ತೆ. ನಾನು ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ತೊಳ್ಕೊಂಡು ಬಂದೆ. ಈ ಇದರಲ್ಲಿ ಹೀರೆಕಾಯಲ್ಲೆಲ್ಲ ನಾವು ಈ ಥರ ಸೈಡ್ ತೆಗಿಯಲ್ವಾ, ಎಜ್ಜಸ್ಸು, ಇದನ್ನು ತೆಗಿತೀವಲ್ಲ ಸ್ವಲ್ಪ, ಆ ಥರ ತೆಕ್ಕೊತೀನಿ ನಾನು. ಸಾಫ್ಟಾಗೇ ಇದೆ, ಅದೇನು ಮುಳ್ಳಿನ ಥರ ಇಲ್ಲ, ಬಟ್ ಸ್ಟಿಲ್ ನಾನು ಸ್ವಲ್ಪ ತೊಗೊತೀನಿ. ಹಂಗೆ ತೆಕ್ಕೊಂಡು ಆ ನಂತರ ಈ ಥರ ಕಟ್ ಮಾಡ್ಕೊಳ್ಳೋದು ಅಡ್ಡಕ್ಕೆ. ನೋಡಿ, ಸ್ಟಾರ್ ಥರ ಕಾಣಿಸುತ್ತಲ್ಲ, ಸ್ಟಾರ್ ಥರ ಕಾಣಿಸುತ್ತೆ ನೋಡಿ, ಅದಕ್ಕೆ ಸ್ಟಾರ್ ಫ್ರೂಟ್ ಅಂತ. ಓಕೆ, ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ, ಸ್ವೀಟ್ ಇರುತ್ತೆ, ಹದ ಹುಳಿ ಇರುತ್ತೆ, ಸ್ವಲ್ಪ ಹುಳಿ ಇರುತ್ತೆ, ಸ್ವೀಟ್ ಇರುತ್ತೆ. ಈ ಕಿರ್ನೆಲ್ಲಿಕಾಯಿ ಎಲ್ಲ ಇರುತ್ತೆ ನೋಡಿ, ಸ್ವಲ್ಪ ಅದೇ ಥರ ಟೇಸ್ಟ್ ಇರುತ್ತೆ. ಇಲ್ಲಿ ನಾನು ಮಾತ್ರ ಏನು ಮಾಡ್ತೀನಿ ಅಂದರೆ, ಇದ್ರ ಜೊತೆಗೆ ತೆಂಗಿನಕಾಯಿ, ಹಸಿಮೆಣಸು, ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿಬಿಡ್ತೀನಿ. ತೆಳ್ಳಗೆ ಮಾಡಿಕೊಂಡ್ರೆ ಒಂಥರ ತಂಬುಳಿ ಚೆನ್ನಾಗಿರುತ್ತೆ. ಬೇಕಿದ್ದರೆ ಒಂದು ಸ್ವಲ್ಪ ಮಜ್ಜಿಗೆ ಸೇರಿಸ್ಕೊಬೋದು ಅಷ್ಟೇ. ಓಕೆ, ನೆಕ್ಸ್ಟ್ ಟೈಮ್ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ಕಾರ, ಹೇಗಿದ್ದೀರಾ? ನನಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಾಗಿತ್ತು ಅಂತ ಬಂದೆ. ಆವಾಗ ಇಲ್ಲೊಂದು ಸ್ಟಾರ್ ಫ್ರೂಟ್ ಇದು ಗಿಡ ಇದೆ, ಅದನ್ನು ನೋಡೋಣ, ಅದರಲ್ಲಿ ಕಾಯಿ ಇದ್ದರೆ ತೊಗೊಂಡೋಗೋಣ ಅಂತ ಬಂದೆ. ಕರಿಬೇವಿನ ಸೊಪ್ಪಿನ ಮರ ತುಂಬ ಎತ್ತರ ಇದೆ, ಅದು ತೆಗಿಯೋದು ಕಷ್ಟ. ಕೆಳಗಡೆ ಸಣ್ಣ ಸಣ್ಣ ಸಸಿಗಳಿರ್ತವೆ, ನಾನು ಅದನ್ನೇ ತೆಕ್ಕೊಂಬಿಡೋದು. ಓಕೆ, ಇಲ್ಲಿ ಸ್ಟಾರ್ ಫ್ರೂಟ್ ಅಂತ ಕೇಳಿರ್ಬೋದು ನೀವು. ಇದು ತುಂಬ ಕೆಳಗೆ ಬಗ್ಗಿತ್ತು ಇದು ಗಿಡ. ನಿಜವಾಗಿ ಆ ಗಿಡದಿಂದ ಫುಲ್ಲು ರೆಂಬೆಗಳು ಎಲ್ಲ ನೆಲದ ಮೇಲೆ ಮಲ್ಕೊಂಡಿತ್ತು. ನಿಮಗೆ ಕೆಳಗಡೆ ಜಾಗ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಹುಲ್ಲು ಬೆಳೆದಿಲ್ಲ ನೋಡಿ. ಇವಾಗ ಕಡಿಸ್ಬಿಟ್ಟಿದ್ದೀನಿ ನಾನು, ಹುಲ್ಲು ಬೆಳೆದಿಲ್ಲ ನೋಡಿ, ಅಲ್ಲಿ ಫುಲ್ ಅಷ್ಟು ಇತ್ತು ರೆಂಬೆಗಳು. ಕಾಯಿಗಳು ಕೊಯ್ಯೋಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಅಲ್ಲಿ ಹಾವು ಗೀವು ಸೇರ್ಕೊಂಡ್ಬಿಡ್ತಾಯಿತ್ತು. ಅದಕ್ಕೋಸ್ಕರ ಕೆಳಗಡೆದೆಲ್ಲ ಕಡಿಸ್ಬಿಟ್ಟೆ. ಇವಾಗ ಏನಾಗಿದೆ, ಕಾಯಿ ತುಂಬ ಕಮ್ಮಿ ಬಿದ್ದಿದೆ ಈ ಸಲ ಸೀಸನಲ್ಲಿ. ಇದು ಇವಾಗ ನೋಡಿ ಕಾಯಿ ಆಗಿರೋದು, ಒಂದು ಹಣ್ಣಾಗಿದೆ, ಅದು ಹಾಳಾಗಿದೆ ಮಾತ್ರ. ಯಾಕೆಂತ ಗೊತ್ತಿಲ್ಲ, ಇಷ್ಟು ವರ್ಷ ಹಾಳಾಗಿಲ್ಲ. ಅದು ಗೆಲ್ಲು ಕಡ್ದಿದ್ದು ಏನಾದ್ರು ತೊಂದರೆ ಆಯಿತೋ ಏನೋ ಗಿಡಕ್ಕೆ, ಗೊತ್ತಿಲ್ಲ. ಇದು ಕಾಯಿ, ಅದು ಹಣ್ಣು. ಇಲ್ಲ ಅಂತಂದರೆ ಹಳದಿ ಅಷ್ಟೇ ಇರುತ್ತೆ, ಒಂಥರ ಕೆಂಪು ಮಿಶ್ರಿತ, ಕೆಂಡೆ ಸಂಪಿಗೆ ಥರ ಕಲರ್ ಬರುತ್ತೆ ಹಣ್ಣಾದರೆ. ಇಲ್ಲಿದೆ ನೋಡಿ, ಇದು ಈ ಹೀರೆಕಾಯಿ ಎಲ್ಲ ಇರಲ್ವಾ, ಚಪ್ರ ಹಾಕಿದರೆ ಚಪ್ರದಿಂದ ಕೆಳಗಡೆ ನೇತಾಡ್ತಾ ಇರುತ್ತೆ ನೋಡಿ, ಅದೇ ಥರ ಇದು. ಮರದ ಮೇಲ್ಗಡೆ ಬಿಡೋದಲ್ಲ ಹಣ್ಣು, ಕೆಳಗಡೆ ಬರೋದು ನೋಡಿ. ಈ ಕಡೆ ತೋರಿಸ್ತೀನಿ, ಒಂದೊಂದಾಗಿದೆ, ಸಿಕ್ಕಾಪಟ್ಟೆ ಆಗ್ತಾಯಿತ್ತು ಫ್ರೆಂಡ್ಸ್. ಅವಾಗ ರೆಂಬೆ ಕಡಿಸಿದ್ವಲ್ಲ, ಅದಕ್ಕೋಸ್ಕರ ಈ ಥರ ಆಗಿದೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಆಗ್ತಾಯಿತ್ತು, ದೊಡ್ಡದಾಗ್ತಾಯಿತ್ತು. ಇದೆಲ್ಲ ಸಣ್ಣದಿದೆ, ಬಟ್ ಓಕೆ, ಈ ವರ್ಷಕ್ಕೆ ಇಷ್ಟು ಸಾಕು. ತುಂಬ ಇದೆ ನೋಡಿ ಇಲ್ಲೆಲ್ಲ, ಅಲ್ವಾ? ನೋಡಿ,
ಓಕೆನಾ. ಇದು ಹೇಗೆ ಟೇಸ್ಟ್ ಇರುತ್ತೆ ಅಂತಂದರೆ ಸ್ವಲ್ಪ ಹದವಾಗಿ ಹುಳಿ ಇರುತ್ತೆ, ಸ್ವೀಟ್ ಇರುತ್ತೆ, ತಿನ್ಬೋದು. ಒಂದು ಹಣ್ಣು ತಿನ್ಬೋದು, ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕಾಗಲ್ಲ ಬಿಡಿ. ಆದರೆ ನಾನು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ಅದು ತಂಬಳಿ ಮಾಡ್ತೀನಿ ನಾನು. ನೋಡಿ ಎಲ್ಲ ರೆಂಬೆಯಿಂದ ಕೆಳಗಡೆ ಈ ಥರ ನೇತಾಡ್ತಾ ಇರುತ್ತೆ. ಅಂದರೆ ನೀವು ಲಿಟ್ರಲಿ ಗಿಡದ ಕೆಳಗಡೆ ಬರಬೇಕು, ಆವಾಗ ಮಾತ್ರ ನಿಮಗೆ ಕಾಣಿಸೋದು. ಓಕೆ, ಇಲ್ಲಿದೆ ನೋಡಿ, ಇದು ಚೆನ್ನಾಗಿರ್ಬೋದು ಟೇಸ್ಟು. ಇಲ್ಲಿದೆ ನೋಡಿ, ದೊಡ್ಡ ದೊಡ್ಡದು ಅಲ್ವಾ, ದೊಡ್ಡದಿದೆ ಇದು. ನನ್ನ ಅಂಗೈಯಲ್ಲಿ ಮುಚ್ಕೊಳ್ಳೋ ಅಷ್ಟು ದೊಡ್ಡದಿದೆ. ಫೋಟೋದಲ್ಲಿ ಸಣ್ಣದು ಕಾಣಿಸ್ತಾ ಇದೆ, ಅಂಗೈ ತುಂಬ್ಕೊಳ್ಳೋ ಅಷ್ಟು ದೊಡ್ಡದಿದೆ ಇದು. ಓಕೆ, ಅದೇ ಇದರಲ್ಲಿ ನಾನು ಮಾತ್ರ ಏನು ಮಾಡ್ತೀನಿ ಅಂದರೆ ತಂಬಳಿ ಮಾಡ್ತೀನಿ. ನಿಮಗೆ ನಾನು ಆಮೇಲೆ ಹೇಳ್ತೀನಿ, ತೋರಿಸಿ, ಕಟ್ ಮಾಡಿ ತೋರಿಸಿ ಹೇಳ್ತೀನಿ.